ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇವೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ. ಸರ್ಕಾರದಿಂದ ಟಿಪ್ಪು ಜಯಂತಿ ಮಾಡುವ ತೀರ್ಮಾನ ಆಗಿಲ್ಲ. ಬೆಳಗಾವಿ ಜಿಲ್ಲೆಗೆ ವಿಭಜನೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇವೆ. ಗೋಕಾಕ್ ಹಾಗೂ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಒತ್ತಾಯಿಸಿದ್ದೇವೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಾರದಿಂದ ಟಿಪ್ಪು ಜಯಂತಿ ಮಾಡುವ ತೀರ್ಮಾನ ಆಗಿಲ್ಲ. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇವೆ. ಗೋಕಾಕ್ ಹಾಗೂ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಒತ್ತಾಯಿಸಿದ್ದೇವೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿಎಂ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಪರಿಷತ್ ಸದಸ್ಯರ ಸಭೆ ಕರೆಯಲಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದ ಬಳಿಕ ಅಂತಿಮ ತೀರ್ಮಾನ ಮಾಡುವ ಭರವಸೆ. ಶಾಸಕರ ಸಭೆ ಕರೆದಿದ್ದು ಇದೇ ಮೊದಲು. ಅಧಿವೇಶನದಲ್ಲಿ ಶಾಸಕರ ಸಭೆ ಮಾಡಲಿದ್ದಾರೆ ಎಂದು ತಿಳಿಸಿದ ಸತೀಶ್ ಜಾರಕಿಹೊಳಿ, ಅಥಣಿ ಹಾಗೂ ಬೈಲಹೊಂಗಲ ಜಿಲ್ಲೆ ಆಗುವುದಕ್ಕೂ ಚರ್ಚೆಗಳಾಗಿದೆ. ಆದರೆ ಅದು ಕಷ್ಟದ ಕೆಲಸ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಗೋಕಾಕ್ ಹಾಗೂ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎಂದು ಶಿಫಾರಸು ಬಂದಿತ್ತು. ಆದಷ್ಟು ಬೇಗ ಜಿಲ್ಲೆ ವಿಭಜನೆ ಆಗುವುದು ಒಳ್ಳೆಯದು ಎಂದಿದ್ದಾರೆ. ಇನ್ನು ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂತಹ ಸತೀಶ್ ಜಾರಕಿಹೊಳಿ, ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೇವೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತಿನ ದಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದವರು, ಸಿಎಂ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಹಾಗೂ ಪರಿಷತ್ ಸದಸ್ಯರ ಸಭೆ ಕರೆಯಲಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಬಳಿಕ ಅಂತಿಮ ತೀರ್ಮಾನವನ್ನು ಮಾಡೋ ಭರವಸೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಶಾಸಕರ ಸಭೆ ಕರೆದಿದ್ದು ಇದೇ ಮೊದಲು. ಅಧಿವೇಶನದಲ್ಲಿ ಶಾಸಕರ ಸಭೆ ಮಾಡಲಿದ್ದಾರೆ ಎಂದು ತಿಳಿಸಿದ ಸತೀಶ್ ಜಾರಕಿಹೊಳಿ, ಇನ್ನು ಅಥಣಿ ಹಾಗೂ ಬೈಲಹೊಂಗಲ ಜಿಲ್ಲೆ ಆಗುವುದಕ್ಕೂ ಕೂಡ ಬೇಡಿಕೆ ಇದೆ. ಆದರೆ ಇದು ಕಷ್ಟದ ಕೆಲಸ ಆಗಿರೋದ್ರಿಂದಾಗಿ ಅದನ್ನು ಮಾಡೋದಕ್ಕೂ ಬರೋದಿಲ್ಲ. ಈ ಹಿಂದೆ ಗೋಕಾಕು ಹಾಗೂ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಎಂದು ಶಿಫಾರಸು ಮಾಡಲಾಗಿದೆ. ಆದಷ್ಟು ಬೇಗ ಜಿಲ್ಲೆ ವಿಭಜನೆ ಆಗುವುದು ಒಳ್ಳೆಯದು ಎಂದಿದ್ದಾರೆ. ಇನ್ನು ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಸತೀಶ್ ಜಾರಕಿಹೊಳಿ, ಬಿಜೆಪಿ ಪ್ರತಿಭಟನೆ ಮಾಡಿದರೆ ಒಳ್ಳೆಯದೇ, ಆದರೆ ರೈತ ಪರ ಮಾಡಲಿ, ರಾಜಕೀಯ ಮಿಶ್ರಣ ಬೇಡ. ನ್ಯಾಯಸಮ್ಮತವಾದ ಪ್ರತಿಭಟನೆ ಮಾಡಿದ್ರೆ ನಾವು ಕೂಡ ಸಹಕಾರ ಕೊಡ್ತೀವಿ. ಅದಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರದ ಪಾತ್ರ ಬಹಳ ಇದೆ. ಬಿಜೆಪಿ ಅವರು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಇನ್ನು ಜಿಲ್ಲೆಗಳು ಬದಲಾವಣೆ ಮಾಡುವ ವಿಚಾರ, ಸಾಂವಿಧಾನಿಕವಾಗಿ ಅದಕ್ಕೆ ಅವಕಾಶ ಇದ್ದರೂ ಕೂಡ ಅದಕ್ಕೊಂದಷ್ಟು ರೀತಿ ರಿವಾಜುಗಳಿದ್ದಾವೆ. ಆ ತಾಲೂಕನ್ನು ಯಾಕೆ ಜಿಲ್ಲೆ ಮಾಡಬೇಕು ಅನ್ನೋ ಚರ್ಚೆಗಳಾಗಬೇಕು. ಆ ತಾಲೂಕಿನಲ್ಲಿ ಎಷ್ಟು ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ ಅಂಥೇಳಿ ಚರ್ಚೆಯಾಗಬೇಕು. ಆ ತಾಲೂಕು ಎಷ್ಟು ಪಂಚಾಯಿತಿಗಳನ್ನು ಒಳಗೊಂಡಂತಹ ವ್ಯಾಪ್ತಿ ಇದೆ ಎನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗಬೇಕು. ಇನ್ನು ಅನೇಕ ಸರ್ಕಾರಿ ರೀತಿ ರಿವಾಜುಗಳಿದ್ದಾವೆ. ಇನ್ನು ಅದು ಜಿಲ್ಲೆ ಒಂದು ವೇಳೆ ಆದರೆ ಆ ಜಿಲ್ಲೆಗೆ ಬೇಕಾದ ಸಕಲ ಅನುಕೂಲತೆಗಳನ್ನು ಇಟ್ಟುಕೊಳ್ಳುವ ಅರ್ಹತೆ ಆ ಜಿಲ್ಲೆಗೆ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತವೆ. ಒಟ್ಟಾರೆ ಜನಸಂಖ್ಯೆ ಆಧಾರದಲ್ಲಿ ಜಿಲ್ಲೆಗಳನ್ನು ವಿಂಗಡಣೆ ಮಾಡಲಾಗುತ್ತೆ. ಜೊತೆಗೆ ಒಂದಷ್ಟು ಸರ್ಕಾರಿ ಅಥವಾ ಕಾನೂನಾತ್ಮಕವಾದ ಪ್ರಾಸೆಸ್ಗಳು ಕೂಡ ಅದರಲ್ಲಿರ್ತವೆ. ಅದು ಅತ್ಯಂತ ತ್ವರಿತವಾಗಿ ನಡೆಯುವಂತಹ ಕಾರ್ಯಗಳಂತೂ ಜಿಲ್ಲೆ ಬದಲಾವಣೆ ವಿಚಾರದಲ್ಲಿ ಬರೋದಿಲ್ಲ. ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.